ಇಲ್ಲಿ ಕೆಲವು ಆಧ್ಯಾತ್ಮಿಕ ಕೆಲವು ವಿಷಯಗಳು, ಆಲೋಚನೆಗಳು, ವಾಸ್ತವಿಕ ಬದುಕಿನ ಜನರ ಸ್ವಭಾವಗಳು, ಇವುಗಳ ಮೇಲೆ ಕೆಲವು ಮಹತ್ವಪೂರ್ಣವಾದಂಥ ವಿಷಯಗಳು ಹೇಳಿದ್ದೇನೆ. ಇಲ್ಲಿ ನಾಗರಿಕ ಸಮಾಜದಲ್ಲಿ ಬಡವನು ದಿನದ 2 ಹೊತ್ತಿನ ಊಟದ ಬಗ್ಗೆನೇ ಯೋಚಿಸುತ್ತಾನೆ. ಆದರೆ ಬಡತನದಿಂದ ಹೇಗೆ ಹೊರಗೆ ಬರಬೇಕೆಂದು ಯಾವತ್ತೂ ಯೋಚಿಸುವುದಿಲ್ಲ. ಅವನ ಯೋಚನೆ 2 ಹೊತ್ತಿನ ಊಟದಲ್ಲಿಯೇ ಕಳೆದು ಹೋಗುತ್ತದೆ. ಆದರೆ ಶ್ರೀಮಂತ ಹಾಗಲ್ಲ. ದುಡ್ಡಿಗೆ ದುಡ್ಡು ಹೇಗೆ ಬೆಳೆಸಬೇಕೆಂದು ಯೋಚಿಸುತ್ತಾನೆ. ಅದಕ್ಕೆ ಹೇಳೋದು, ಪೂರರ್ ಬಿಕೇಮ್ ಪೂವರ್ ಆ್ಯಂಡ್ ರಿಚರ್ ಬಿಕೇಮ್ ರಿಚ್. ಬಡವನಾಗಿಯೇ ಉಳಿದುಕೊಳ್ಳುತ್ತಾನೆ, ಶ್ರೀಮಂತನು ಶ್ರೀಮಂತನಾಗಿಯೇ ಬೆಳೆಯುತ್ತಾನೆ. ನಿನ್ನಲ್ಲಿರುವ ನೋವು, ನಿನ್ನ ದುಃಖದ ಮತ್ತು ನಿನಗಾದ ಕಷ್ಟಗಳು ನಿನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳಲು ತಿಳಿಯಲು ಕೇವಲ 2 ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಅವರೆಂದರೆ ಅವರೂ ಸಹ ನಿನ್ನ ಹಾಗೆ ಅದೇ ದುಃಖದಲ್ಲಿ ಬಂದವರು, ಅದೇ ಮಾರ್ಗವಾಗಿ ಬಂದವರು, ಅದೇ ಹಾದಿಯಲ್ಲಿ ಬಂದವರು ಮತ್ತು ನಿನ್ನಂತೆಯೇ ಪರಿಸ್ಥಿತಿಯನ್ನು ಎದುರಿಸಿದವರು. ಬೇರೊಬ್ಬರು ನಿನ್ನನ್ನು ಅಪಾರವಾಗಿ ಪ್ರೀತಿಸುವರು. ಇಲ್ಲಿ ಯಾರೇ ಆಗಲಿ ತನ್ನ ಜೀವನದಲ್ಲಿ ತನ್ನ ಸ್ವಂತ ಇಚ್ಛೆಯಂತೆ ತನಗಾದ ಕಷ್ಟಗಳನ್ನು, ನಷ್ಟಗಳನ್ನು, ಅಪಮಾನಗಳನ್ನು ಮರೆತು ತನ್ನ ಇಚ್ಛೆಯಂತೆ ಯಾವತ್ತೂ ಬದಲಾಗುವುದಿಲ್ಲ. ಬೇರೆಯವರ ನಡವಳಿಕೆ ಮತ್ತು ಆಲೋಚನೆಗಳು, ಮಾರ್ಗದರ್ಶನ ಇವುಗಳನ್ನು ನೋಡಿ ಬದಲಾಗುವಂತೆ ಮಾಡುತ್ತದೆ. ಯಾವಾಗಲೂ ಸದಾ ಬಾಯಿ ಬಡಕನ ಮುಂದೆ, ಬಾಯಲ್ಲಿ ಮಾತು ನಿಲ್ಲದವನ ಮುಂದೆ ಯಾವತ್ತೂ ನಿಮ್ಮ ಮನಸ್ಸಿನ ಮಾತುಗಳು, ವೈಯಕ್ತಿಕ ವಿಷಯಗಳು, ರಹಸ್ಯವನ್ನು ಯಾವತ್ತೂ ಹೇಳಿಕೊಳ್ಳಬೇಡಿ. ಮತ್ತು ಮಾತಿಗೆ ಮಾತು, ಪ್ರತಿವಾದ ಮಾಡುವ ಹತ್ತಿರ ಯಾವತ್ತೂ ವಾದಿಸಬಾರದು. ಜ್ಞಾನವಂತನ ಮುಂದೆ ಯಾವತ್ತೂ ಸ್ಪರ್ಧೆಗೆ ನಿಲ್ಲಬಾರದು ಮತ್ತು ಎಲ್ಲ ಬೆಟ್ಟವನ ಹತ್ತಿರ ಯಾವತ್ತೂ ನಿಲ್ಲಬಾರದು. ಈ ಸಮಾಜದಲ್ಲಿ ನಾವು ಯಾರನ್ನು ಅತಿಯಾಗಿ ಪ್ರೀತಿಸುತ್ತೇವೋ, ನಾವು ಅತಿಯಾಗಿ ಯಾರನ್ನು ಇಷ್ಟಪಡುತ್ತೇವೋ, ಅತಿಯಾಗಿ ಹತ್ತಿರ ಇರ್ತೇವೋ, ಅಂಥವರಿಂದಲೇ ಅವಮಾನಕ್ಕೆ ಒಳಗಾಗುತ್ತೇವೆ. ಈ ಮನುಷ್ಯ ಜೀವನವೇ ಇಷ್ಟೇ. ನಿನ್ನಲ್ಲಿ ಇರುವವರೆಗೆ ಮಾತ್ರ ನಮ್ಮವರು, ತಮ್ಮವರು, ನನಗಾಗುವವರು, ನಮ್ಮ ಸಂಬಂಧಿಕರು ಎಂದು ಹೇಳಿಕೊಳ್ಳುತ್ತಾರೆ. ನೀನು ಎಲ್ಲಿವರೆಗೆ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿವರೆಗೆ ಜನರು ನಿನ್ನನ್ನು ಪ್ರೀತಿಸುತ್ತಾರೆ, ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಚೆನ್ನಾಗಿ ಮಾತನಾಡಿಸುತ್ತಾರೆ. ಮತ್ತು ಈ ಉಪಯೋಗಕ್ಕೆ ಬಾರದ ದಿನ ನಿನ್ನನ್ನು ಮಾತನಾಡಿಸುವುದು ದೂರ ಉಳಿತು ತಿರುಗಿ ನೋಡೋದಿಲ್ಲ. ಹೀಗಿದೆ ಪ್ರಪಂಚ. ಇದು 100ಕ್ಕೆ 100 ಸತ್ಯ ಮಾತು. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪಾಪ ಎಂದರೆ ಅದು ಚುಗಲಿ ಹೇಳುವುದು. ಆ ಕಡೆ ಈ ಕಡೆ ಹೇಳ್ಕೊತ ತಿರುಗ್ತಾರಲ್ಲ, ಅದು ನಿಂದೆ ಮಾತನಾಡುವುದು. ಆ ಮೇಲಿರುವ ಭಗವಂತನು ನಿಮ್ಮ ಎಲ್ಲ ಗುಣಗಳನ್ನು ಕ್ಷಮಿಸುತ್ತಾನೆ. ಆದರೆ ಚುಗಲಿ, ನಿಂದೆ ಮಾಡುವವರನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಏಕೆಂದರೆ ಈ ಚುಗಲಿಯಿಂದ ಕೆಲ ಜನರ ಮನೆಗಳು ಹಾಳಾಗಿ ಹೋಗುತ್ತವೆ. ಚುಗಲಿಯಿಂದ ಕೆಲ ಜನರ ಮನೆಗಳು ಹಾಳಾಗಿ ಹೋಗುತ್ತವೆ. ಚುಗಲಿಯಿಂದ ಜನರ ಜೀವನ ಹಾಳಾಗಿ ಹೋಗುತ್ತವೆ. ಚುಗಲಿಯಿಂದ ಗಂಡ ಹೆಂಡತಿಯರ ಸಂಸಾರದಲ್ಲಿ ವಿಚ್ಛೇದನೂ ಕೂಡ ಆಗಿ ಹೋಗುತ್ತವೆ. ಚುಗಲಿಯಿಂದ ಅಣ್ಣ ತಮ್ಮರು ದೂರಾಗಿದ್ದಾರೆ.
ಚುಗಲಿಯಿಂದ ತಂದೆ ಮಕ್ಕಳು ದೂರ ಆಗಿದ್ದಾರೆ, ಚುಗಲಿಯಿಂದ ಬಂಧು ಬಳಗ ದೂರ ಆಗಿದ್ದಾರೆ, ಚುಗಲಿಯಿಂದ ಬಂಧು ಬಳಗ ದೂರಾಗಿದ್ದರೆ ಬಹಳಷ್ಟು ಜನರ ಸಂಸಾರ ಒಡೆದು ಹೋಗಿವೆ. ಇದು ಯಾವುದೇ ಕಾರಣಕ್ಕೆ ಮಾಡಬಾರದು. ಇದರಂಥ ದೊಡ್ಡ ಪಾಪ ಬೇರೊಂದಿಲ್ಲ. ತಿಳಿದು ಬದುಕು ನಡೆಸಿ ಬೇರೊಬ್ಬರ ಸಂಸಾರದ ಬಗ್ಗೆ ಆಟ ಆಡಲು ಹೋಗಬೇಡಿ. ಬೇರೊಬ್ಬರ ಸಂಸಾರದ ಬಗ್ಗೆ ಆಟ ಆಡಿ ಅವರ ಸಂಸಾರವನ್ನು ಹಾಳು ಮಾಡಬೇಡಿ. ಇನ್ನೊಬ್ಬರ ಸಂಸಾರದಲ್ಲಿ ಕಡ್ಡಿ ಆಡಿಸಬೇಡಿ. ಈ ಬದುಕು ಬಲು ಚಿಕ್ಕದು. ಇರೋಷ್ಟು ದಿನ ನೆಮ್ಮದಿಯಿಂದ ಇರಬೇಕು. ಯಾರ ಸಂಸಾರ ಹಾಳು ಮಾಡೋದು ಬೇಡ. ನಿಮ್ಮ ಜೀವನದಲ್ಲಿ ನೀವು ಮಾಡುವ ಕೆಲಸದ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ಈ ಸ್ವಾರ್ಥದ ಪ್ರಪಂಚದಲ್ಲಿ ಕಾಲು ಎಳೆದರೆ ಹೆಚ್ಚು ಜನ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇರಬೇಕು. ಏಕೆಂದರೆ ಈ ಕಲಿಯುಗದಲ್ಲಿ ನಮ್ಮವರೇ ನಾವು ಸರಿಯಾಗಿರುವುದು ಸಹಿಸೋದಿಲ್ಲ, ಇಷ್ಟಪಡುವುದಿಲ್ಲ. ಅದಕ್ಕೆ ನಿಮ್ಮ ಕೆಲಸದ ಗುಟ್ಟನ್ನು ಹೇಳದೆ ಮುಂದೆ ನೋಡಿಕೊಂಡು ಕೆಲಸ ಮಾಡ್ತಾ ಇರಬೇಕಷ್ಟೆ. ಹಣ ನಿನ್ನ ಜೀವನದಲ್ಲಿ ನನ್ನ ಮನೆ ತುಂಬ ಚಿಕ್ಕದು ಎಂದು ಯಾವಾಗಲೂ ಮನಸ್ಸಿನಲ್ಲಿ ಮರಗಬೇಡ, ದುಃಖ ಪಡಬೇಡ. ಮನೆಯು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಜೀವನ ಸಾಗಿಸಲೇಬೇಕಲ್ಲ. ಆದರೆ ಒಂದು ಮಾತು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದೆಯಾ ಅಥವಾ ಇಲ್ಲ ಎಂಬುದನ್ನು ನೋಡಿ. ಯಾವ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬೇರೊಬ್ಬರಿಗೆ ಸಹಾಯ ಮಾಡುವ ಬೇರೊಬ್ಬರಿಗೆ ಸಹಕಾರದಿಂದ ಜೀವನ ಸಾಗಿಸುತ್ತಾರೋ ಅವರ ಜೀವನ ಸ್ವರ್ಗಕ್ಕೆ ಸಮನಾಗಿರುತ್ತದೆ. ನಿಧಾನವೇ ಪ್ರಧಾನ ಎನ್ನುವಂತೆ ನಿಧಾನಗತಿಯ ಪ್ರಗತಿ. ಜೀವನದಲ್ಲಿ ಮುಂದುವರಿಯಿರಿ. ನಿಮ್ಮ ಒಳ್ಳೆಯದಾಗುವ ಸಮಯ ಬಂದೇ ಬರುತ್ತದೆ. ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಯಾವತ್ತೂ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಹೋರಾಟ ಬೇರೊಬ್ಬರಿಗಿಂತ ಭಿನ್ನವಾಗಿರಲಿ. ನಿಮ್ಮ ಪ್ರಯಾಣ ಅನನ್ಯ ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ಮಾರ್ಗವು ನಿಮ್ಮ ಶಕ್ತಿಯನ್ನು ರೂಪಿಸುತ್ತದೆ. ಇಲ್ಲಿ ಕತ್ತೆಗೆ ನೀವು ಎಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳಿ, ಅದಕ್ಕೆ ಎಷ್ಟೇ ಸೋಪು ಶಾಂಪು ಹಾಕಿ ಸ್ನಾನ ಮಾಡಿಸಿ, ಎಷ್ಟೇ ಸರಿಯಾಗಿ ಶೃಂಗರಿಸಿ, ಎಷ್ಟೇ ಅದಕ್ಕೆ ತಿನ್ನಲು ಹಾಕಿದರೂ ಅದು ಕೊನೆಗೆ ತಿಪ್ಪೆ ಮೇಲೆ ಓಡಾಡಲು ಹೋಗುವುದು. ಹಾಗೆಯೇ ಇಲ್ಲಿ ಸಮಾಜದಲ್ಲಿ ಕೆಲ ಜನರು ಅವರಿಗೆ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡಿದ್ದರೂ, ಎಷ್ಟೇ ಕಾಳಜಿಯಿಂದ ನೋಡಿಕೊಂಡಿದ್ದರೂ, ನಮ್ಮಂತೆ ಆಗಲು ಪ್ರಯತ್ನಿಸಿದರು ಕೊನೆಗೆ ಮತ್ತೆ ಹೇಗೆ ಇರಬೇಕೋ ಹಾಗೆ ಇರುತ್ತಾರೆ. ಇಂಥ ಜನಗಳಿಗೆ ಹೃದಯದಲ್ಲಿ ಜಾಗ ಕೊಡದೆ ನಮ್ಮಿಂದ ದೂರ ಇರುವುದೇ ಉತ್ತಮ ಅನಿಸುತ್ತದೆ. ಜೀವನದಲ್ಲಿ ನೋವು ಅಳಿಸುವುದಕ್ಕೆ ಮೌನದಿಂದ ಇರಬೇಕು. ಮತ್ತು ಮನುಷ್ಯನಲ್ಲಿ ನಗುಮುಖ ಇದ್ದರೆ ಪ್ರೀತಿಯ ಒಟ್ಟಿಕೊಳ್ಳುವ ಶಕ್ತಿ ಇರುತ್ತದೆ. ನಗು ಮತ್ತು ಶಾಂತತೆಯು ಕೇವಲ ಭಾವನೆಗಳಲ್ಲ, ಇವು ವ್ಯಕ್ತಿಯ ಬದುಕಿನ ಅತ್ಯಂತ ಬೆಲೆ ಬಾಳುವ ಎರಡು ಮುತ್ತುಗಳು. ಜೀವನದಲ್ಲಿ ನೀವು ಸುಖಿಯಾಗಿ ನೆಮ್ಮದಿಯಾಗಿ ಇರಬೇಕೆಂದು ಬಯಸಿದರೆ ಮೊದಲು ನೀವು ಬೇರೆಯವರೊಂದಿಗೆ ಹೋಲಿಕೆ ಮಾಡುವುದನ್ನು ಬಿಟ್ಟುಬಿಡಿ. ಇಲ್ಲಿ ಭೂಮಿ ಮೇಲೆ ಭಗವಂತನು ಪ್ರತಿ ಒಂದು ಹೂವಿಗೆ ಅದರದಾದ ಆದ ಬಣ್ಣ ಮತ್ತು ವಾಸನೆ ಕೊಟ್ಟಿದ್ದಾನೆ. ಒಂದು ವೇಳೆ ಗುಲಾಬಿ ಹೂವು ಅದರ ಹೋಲಿಕೆ ಕಮಲದ ಹೂವಿಗೆ ಮಾಡಿದರೆ ಅದರ ಸುವಾಸನೆ ಕೂಡ ಮರೆತು ಬಿಡಬಹುದು. ಈಗ ನೀವು ಹೇಗಿದ್ದರೂ ಹಾಗೆ ಶ್ರೇಷ್ಠ ಇದ್ದೀರಿ. ನೆನಪಿಡಿ, ಸಮಯದ ಮುಂಚೆ ಮತ್ತು ಹೆಚ್ಚಿನ ಭಾಗ ಮಾಡೋದರಿಂದ ಯಾರಿಗೂ ಏನೂ ಸಿಗಲ್ಲ. ಮಾಲೀಕನು ₹100 ಕೊಡ ನೀರು ಹಾಕಿದರೂ ಪರವಾಗಿಲ್ಲ, ಆದರೆ ಹಣ್ಣುಗಳು ಮಾತ್ರ ಅದರ ಮೌಸಮದಲ್ಲಿಯೇ ಬರುವುದು. ಯಾವ ಸಮಯದಲ್ಲಿ ಬರಬೇಕೋ ಆ ಸಮಯದಲ್ಲೇ ಬರುವುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನಿಮಗೇನು ಹಾನಿ ಆಗಲ್ಲ. ಧನ್ಯವಾದಗಳೊಂದಿಗೆ.